श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग संपुಟ 16। नातरे अंधकाराची वाणी जैसा सूर्येन देखे स्वप्नी। अमृत नायके कानी ಮೃತ್ಯುಕಥಾ। ಅಥವಾ ಕತ್ತಲೆಯ ಪ್ರಕಾರವನ್ನು ಸ್ವಪ್ನದಲ್ಲಿಯೂ ನೋಡುವುದಿಲ್ಲ ಸೂರ್ಯನು, ಕಿವಿಯಿಂದಲೂ ಕೇಳುವುದಿಲ್ಲ ಮೃತ್ಯುಕಥೆಯನ್ನು। ಅಮೃತವು ಅಥವಾ ಕತ್ತಲೆಯ ಪ್ರಕಾರವನ್ನು ಸೂರ್ಯನು ಸ್ವಪ್ನದಲ್ಲಿಯೂ ನೋಡುವುದಿಲ್ಲ, ಅದೇ ರೀತಿ ಅಮೃತವು ಮೃತ್ಯುವಿನ ಕಥೆಯನ್ನು ಕಿವಿಯಿಂದಲೂ ಕೇಳುವುದಿಲ್ಲ। ಅಸ್ತು हे असो संतापू कैसा चंद्रन स्मरे जैसा। भूती भेदू नेणती तैसा ಜ್ಞಾನಿ ಏತೆ। ಅಸ್ತು ಯಾವ ರೀತಿ ತಾಪವನ್ನು ಸ್ಮರಿಸುವುದಿಲ್ಲವೋ ಚಂದ್ರನು, ಅದರಂತೆ ಭೂತ ಮಾತ್ರಗಳಲ್ಲಿ ಭೇದವನ್ನು ಜ್ಞಾನಿ ತಿಳಿಯುವುದಿಲ್ಲ। ಯಾವ ರೀತಿಯಾಗಿ ಚಂದ್ರನು ತಾಪವನ್ನು ಸ್ಮರಿಸುವುದಿಲ್ಲವೋ ಅದರಂತೆ ಜ್ಞಾನಿಯಾದವನು ಭೂತ ಮಾತ್ರಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ। ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ। ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣ, ಆಕಳು, ಆನೆ, ನಾಯಿ ಹಾಗೂ ಚಾಂಡಾಲ ಇವರೆಲ್ಲರಲ್ಲಿ ಆ ಜ್ಞಾನಿ ಪುರುಷನ ದೃಷ್ಟಿಯು ಸಮನಾಗಿಯೇ ಇರುತ್ತದೆ। ಮಗಃ ಮಶಕೂಹ ಗಜೂ ಕೀಹ ಶ್ವಪಚೂಹ ದ್ವಿಜೂ ಪೈಲ ಇತರೂಹ ಆತ್ಮಜೂ ಹೇ ಉರೇಲಕೆ। ಆಗ ಇದು ಸೊಳ್ಳೆ, ಇದು ಆನೆ ಎಂಬುದು, ಇವನು ಚಾಂಡಾಲ, ಇವನು ಬ್ರಾಹ್ಮಣನೆಂಬುದು, ಇವನು ಬೇರೆ ಬಾಲಕ, ಇವನು ಮಗನೆಂಬುದು ಉಳಿಯುವುದೇ। ಇಂಥ ಅವಸ್ಥೆಯಲ್ಲಿರುವ ಜ್ಞಾನಿಗೆ ಇದು ಸೊಳ್ಳೆ, ಇದು ಆನೆ ಎಂಬುದಾಗಿ, ಅಥವಾ ಇವನು ಚಾಂಡಾಲ, ಇವನು ಬ್ರಾಹ್ಮಣನೆಂಬುದಾಗಿ, ಅಥವಾ ಇವನು ಬೇರೆ, ಇವನು ಮಗನೆಂಬುದಾಗಿ ಭೇದ ಭಾವ ಉಳಿಯುವುದೇ। ನಾತರಿ ಹೇ ಧೇನು ಹೇ ಶ್ವಾನ ಏಕ ಗುರು ಏಕ ಹೀನ। ಹೇ ಅಸೋ ಕೈಚೆ ಸ್ವಪ್ನ ಜಾಗತ್ರಯ। ಅಥವಾ ಇದು ಧೇನು, ಇದು ಶ್ವಾನ, ಒಬ್ಬ ಶ್ರೇಷ್ಠ ಒಬ್ಬ ಹೀನ, ಇದರಲ್ಲಿ ಹೇಗೆ ಬೀಳುವುದು ಸ್ವಪ್ನ ಎಚ್ಚರಿದ್ದವನಿಗೆ। ಅಥವಾ ಇದು ಧೇನು ಅಂದರೆ ಆಕಳು, ಇದು ಶ್ವಾನ ಅಂದರೆ ನಾಯಿ ಎಂದಾಗಲಿ, ಅಥವಾ ಒಬ್ಬ ಶ್ರೇಷ್ಠ ಒಬ್ಬ ಹೀನ ಎಂದಾಗಲಿ ಅನಿಸುವುದಿಲ್ಲ। ಇದರಲ್ಲಿ ಎಚ್ಚರಿದ್ದವನಿಗೆ ಸ್ವಪ್ನವಾದರೂ ಹೇಗೆ ಬೀಳುವುದು। ಏಥ ಭೇದು ತರೀಕಿ ದೇಖಾವ ಜರಿ ಅಹಂಭಾವ ಉರಲಾ ಹೋವಾವ ತೋ ಆಧೀಚಿ ನಾಹಿ ಆಗವ ಆತ ವಿಷಮಕಾಯಿ। ಇದರಲ್ಲಿ ಭೇದ ತೋರುವುದಾದರೂ ಎಲ್ಲಿಯವರೆಗೆ ಅಹಂಭಾವ ಇರುವವರೆಗೆ, ಅದು ಮೊದಲೇ ಇಲ್ಲದಂತಾಗಿರುವಾಗ್ಗೆ
ಈಗ ಭೇದವೆಲ್ಲಿ ಅದು? ಇದರಲ್ಲಿ ಭೇದವು ಎಲ್ಲಿಯವರೆಗೆ ತೋರುವುದೆಂದರೆ ನಮ್ಮಲ್ಲಿ ಅಹಂಭಾವವಿರುವವರೆಗೆ ತೋರುವುದು. ಅದು ಮೊದಲೇ ಇಲ್ಲದಂತಾಗಿರಲಾಗಿ ಈ ಭೇದವಾದರೂ ಎಲ್ಲಿಂದ ಬರುವುದು? ಯೈವತೈರ್ಜಿತಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇಂಥ ಸಮದೃಷ್ಟಿಯಲ್ಲಿ ಯಾರ ಮನಸ್ಸು ಸ್ಥಿರವಾಗಿರುತ್ತದೆಯೋ ಅವರು ಈ ಲೋಕದಲ್ಲಿಯೇ ಸಂಸಾರವನ್ನು ಜಯಿಸುವರು. ಮನೋನಿ ಸರ್ವತ್ರ ಸದಾ ಸಮ ತೇ ಆಪಣಚಿ ಅದ್ವಯ ಬ್ರಹ್ಮ ಹೇ ಸಂಪೂರ್ಣ ಜಾಣೆ ವರ್ಮ ಸಮದೃಷ್ಟೀಚೇ. ಆದ್ದರಿಂದ ಸರ್ವತ್ರ ಸದಾ ಸಮ, ಅದೇ ತಾನಾಗಿರುವನು ಅದ್ವಯ ಬ್ರಹ್ಮ, ತಿಳಿದಿರುವನೆಲ್ಲ ಮರ್ಮ, ಸಮದೃಷ್ಟಿಯುಳ್ಳವನು. ಆದ್ದರಿಂದ ಎಲ್ಲ ಕಡೆಗೆ ಸಮಾಸಮವಾಗಿ ಅದ್ವಯ ಬ್ರಹ್ಮವು ಅದೇ ತಾನಾಗಿರುವನು, ಸಮದೃಷ್ಟಿಯುಳ್ಳವನು, ಈ ಮರ್ಮವನ್ನು ತಿಳಿದಿರುವನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.